ನಮಸ್ಕಾರ ವೀಕ್ಷಕರೇ, ನಿಜ ಕನ್ನಡ ನ್ಯೂಸ್ನ ಈ ವಿಶೇಷ ವಿಶ್ಲೇಷಣಾ ವರದಿಗೆ ತಮ್ಗೆಲ್ಲರಿಗೂ ಸ್ವಾಗತ. ನಾವಿವತ್ತು ಬಹಳ ಕುತೂಹಲಕಾರಿಯಾದ ಹಾಗೆ ತುಂಬಾನೇ ಮಹತ್ವದ ವಿಚಾರವೊಂದನ್ನ ಚರ್ಚೆ ಮಾಡ್ತಾ ಇದ್ದೇವೆ. ಚುನಾವಣೆ ಅಂದ್ರೇನೆ ಪ್ರಜಾಪ್ರಭುತ್ವದ ಅಡಿಪಾಯ ಅಲ್ವಾ? ಆದ್ರೆ ಆ ಮತಗಳನ್ನ ಎಣಿಸುವ ಪ್ರಕ್ರಿಯೆಯಲ್ಲಿ ವಿವಾದ ಎದುರಾದಾಗ ಏನಾಗತ್ತೆ? ಕೊನೆಯ ಕ್ಷಣದಲ್ಲಿ ಅಂದ್ರೆ ಕೌಂಟಿಂಗ್ಗೆ ಇನ್ನೇನು ಸ್ವಲ್ಪ ಸಮಯ ಇದೆ ಅನ್ನೋವಾಗ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶಿಸಿದ ಒಂದು ರೋಚಕ ಪ್ರಕರಣವನ್ನ ನಾವಿಂದು ಡಿಕೋಡ್ ಮಾಡಲಿದ್ದೇವೆ. ಒಂದು ಸಿಂಪಲ್ ಪ್ರಶ್ನೆ ಕೇಳ್ತೀನಿ, ಯೋಚನೆ ಮಾಡಿ. ಎಲೆಕ್ಷನ್ ಟೈಮಲ್ಲಿ ಈ ಮತ ಎಣಿಕೆ ಮಾಡ್ತಾರಲ್ಲ, ಆ ಸರ್ಕಾರಿ ಅಧಿಕಾರಿಗಳು ಅಸಲಿಗೆ ಯಾರ ಪರವಾಗಿರ್ತಾರೆ ಅಥವಾ ಯಾರ ಕಂಟ್ರೋಲ್ನಲ್ಲಿರ್ತಾರೆ? ಈ ಮೂಲಭೂತ ಪ್ರಶ್ನೆಯೇ ಇತ್ತೀಚಿನ ಒಂದು ದೊಡ್ಡ ಚುನಾವಣಾ ವಿವಾದದ ಕೇಂದ್ರಬಿಂದುವಾಗಿತ್ತು. ಇದು ಬರೀ ಒಂದು ರಾಜ್ಯಕ್ಕೆ ಸಂಬಂಧಪಟ್ಟ ವಿಚಾರ ಅಲ್ಲ, ಇಡೀ ದೇಶದ ಚುನಾವಣಾ ವ್ಯವಸ್ಥೆಯ ನಿಷ್ಪಕ್ಷಪಾತತೆಯನ್ನ ಅರ್ಥ ಮಾಡ್ಕೊಳ್ಳೋಕೆ ಇದು ಬಹಳ ಮುಖ್ಯ. ಬನ್ನಿ, ಇದರ ಹಿಂದಿನ ಅಸಲಿ ಕತೆ ಏನು ಅಂತ ನೋಡೋಣ. ಮೊದಲನೇ ಭಾಗವಾಗಿ ಈ ಮತ ಎಣಿಕೆಯ ವಿವಾದ ಅಂದ್ರೆ ಕೌಂಟಿಂಗ್ ಶುರುವಾಗೋಕೆ ಜಸ್ಟ್ 48 ಗಂಟೆ ಇರುವಾಗ ಭುಗಿಲೆದ್ದ ಈ ಸಂಘರ್ಷದ ಮೂಲ ಏನು ಅನ್ನೋದನ್ನ ನೋಡೋಣ. ಈ ಬಿಕ್ಕಟ್ಟು ಎಷ್ಟು ಫಾಸ್ಟ್ ಆಗಿ ನಡೀತು ಅನ್ನೋದನ್ನ ಈ ಟೈಮ್ಲೈನ್ ಮೂಲಕ ನಾವು ಅರ್ಥ ಮಾಡ್ಕೋಬಹುದು. ನೋಡಿ, ಏಪ್ರಿಲ್ 13ಕ್ಕೆ ಎಲೆಕ್ಷನ್ ಕಮಿಷನ್ ಒಂದು ಸುತ್ತೋಲೆ ಅಥವಾ ಸರ್ಕ್ಯುಲರ್ ಹೊರಡಿಸುತ್ತೆ. ಆದ್ರೆ ಟಿಎಂಸಿ ಪಕ್ಷಕ್ಕೆ ಇದರ ಬಗ್ಗೆ ಮಾಹಿತಿ ಸಿಗೋದೇ ಏಪ್ರಿಲ್ 29ಕ್ಕೆ. ಇನ್ನು ಮೇ 4ನೇ ತಾರೀಕು ಆಲ್ರೆಡಿ ಮತ ಎಣಿಕೆ ನಿಗದಿಯಾಗಿರುತ್ತೆ. ಅಂದ್ರೆ ಕೇವಲ 48 ಗಂಟೆ ಮಾತ್ರ ಬಾಕಿ ಇರುತ್ತೆ. ಆಗ ಪರಿಸ್ಥಿತಿಯ ಗಂಭೀರತೆ ಅರಿತು ಮೇ 2ನೇ ತಾರೀಕು ವೀಕೆಂಡ್ ಆಗಿದ್ರೂ ಕೂಡ ಸುಪ್ರೀಂ ಕೋರ್ಟ್ ಎಮರ್ಜೆನ್ಸಿಯಾಗಿ ವಿಶೇಷ ಅಧಿವೇಶನ ಕರೆಯುತ್ತೆ. ಎಂಥ ಟೆನ್ಷನ್ ಕ್ರಿಯೇಟ್ ಆಗಿತ್ತು ಅಂತ ನೀವೇ ಯೋಚನೆ ಮಾಡಿ. ಈಗ ಈ ಗಲಾಟೆಗೆಲ್ಲ ಕಾರಣವಾದ ಆ ಏಪ್ರಿಲ್ 13ರ ಸುತ್ತೋಲೆಯಲ್ಲಿ ಏನಿತ್ತು ಅಂತ ನೋಡೋಣ. ರಾಜ್ಯದ ಹೆಚ್ಚುವರಿ ಮುಖ್ಯ ಚುನಾವಣಾಧಿಕಾರಿಗಳು ಇದನ್ನ ಹೊರಡಿಸಿದ್ರು. ಕೌಂಟಿಂಗ್ ವೇಳೆ ಏನಾದ್ರೂ ಅಕ್ರಮ ಆಗ್ಬೋದು ಅನ್ನೋ ಆತಂಕ ಇತ್ತಲ್ಲ, ಅದನ್ನ ತಡೆಯೋಕೆ ಈ ರೂಲ್ ತಂದಿದ್ರು. ಇದರಲ್ಲಿದ್ದ ಅತ್ಯಂತ ನಿರ್ಣಾಯಕ ಅಂಶ ಏನಪ್ಪಾ ಅಂದ್ರೆ, ಪ್ರತಿಯೊಂದು ಮತ ಎಣಿಕೆ ಟೇಬಲ್ನಲ್ಲೂ ಕನಿಷ್ಠ ಒಬ್ಬರಾದ್ರೂ ಕೇಂದ್ರ ಸರ್ಕಾರ ಅಥವಾ PSU ನೌಕರರು ಕಡ್ಡಾಯವಾಗಿ ಇರ್ಲೇಬೇಕು. ಅವರೇ ಈ ಕೌಂಟಿಂಗ್ ಸೂಪರ್ವೈಸರ್ ಮತ್ತು ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಬೇಕು ಅಂತ ಸ್ಪಷ್ಟವಾಗಿ ಹೇಳಲಾಗಿತ್ತು. ಎರಡನೇ ವಿಭಾಗ, ರಾಜಕೀಯ ಪಕ್ಷಪಾತದ ಆರೋಪಗಳು. ವಕೀಲರಾದ ಕಪಿಲ್ ಸಿಬಲ್ ಮತ್ತು ಸಂಚಿತ್ ಗರ್ಗ ಅವರು ಪ್ರತಿನಿಧಿಸಿದ ಟಿಎಂಸಿ ಪಕ್ಷ ಈ ಸುತ್ತೋಲೆಗೆ ಯಾಕಿಷ್ಟು ಪ್ರಬಲವಾಗಿ ಆಕ್ಷೇಪ ವ್ಯಕ್ತಪಡಿಸ್ತು ಅಂತ ಈಗ ತಿಳಿಯೋಣ. ಇಲ್ಲಿ ಟಿಎಂಸಿ ಪಕ್ಷದ ವಾದ ಏನಿತ್ತು ಅಂದ್ರೆ, ಕೇಂದ್ರದಲ್ಲಿ ಅಧಿಕಾರದಲ್ಲಿರೋದು ಬಿಜೆಪಿ ಸರ್ಕಾರ. ಹಾಗಾಗಿ ಈ ಕೇಂದ್ರ ಸರ್ಕಾರಿ ನೌಕರರೆಲ್ಲ ನೇರವಾಗಿ ಅವರ ಕಂಟ್ರೋಲ್ನಲ್ಲೇ ಇರ್ತಾರೆ. ಅವರ ಪ್ರಭಾವಕ್ಕೆ ಒಳಗಾಗಿ ಪಕ್ಷಪಾತ ಮಾಡುವ ರಿಸ್ಕ್ ಹೆಚ್ಚಿರುತ್ತೆ ಅಂತ ಅವರು ಆರೋಪಿಸಿದ್ರು. ಹಾಗಾಗಿ ಬರೀ ಸೆಂಟ್ರಲ್ ಗವರ್ನ್ಮೆಂಟ್ ಸ್ಟಾಫ್ ಮಾತ್ರ ಬೇಡ, ಫೇರ್ ಆಗಿರ್ಬೇಕು ಅಂದ್ರೆ ರಾಜ್ಯ ಸರ್ಕಾರಿ ನೌಕರರಿಗೂ ಸಮಾನ ಪ್ರಾತಿನಿಧ್ಯ ಕೊಡಬೇಕು ಅಂತ ಅವರು ಪಟ್ಟು ಹಿಡಿದ್ರು. ಟಿಎಂಸಿ ತಮ್ಮ ಅರ್ಜಿಯಲ್ಲಿ ಎಷ್ಟರ ಮಟ್ಟಿಗೆ ಅಸಮಾಧಾನ ಹೊರಹಾಕಿತ್ತು ಅಂದ್ರೆ, ಇದನ್ನ ಒಂದು ಅನ್ಯಾಯದ ಕಾರ್ಯಾಂಗದ ಕ್ರಮಕ್ಕೆ ಪಠ್ಯಪುಸ್ತಕದ ಉದಾಹರಣೆ ಅಂತಲೇ ಕರೆದಿದ್ರು. ಅಂದ್ರೆ ಉದ್ದೇಶಪೂರ್ವಕವಾಗಿಯೇ ಮೈದಾನವನ್ನ ತಮ್ಮ ಪ್ರತಿಸ್ಪರ್ಧಿಗಳ ಪರವಾಗೇ ಸಜ್ಜುಗೊಳಿಸಲಾಗ್ತಿದೆ ಅನ್ನೋದು ಅವರ ಬಲವಾದ ವಾದವಾಗಿತ್ತು. ಇದರ ಜೊತೆಗೆ ವಕೀಲರಾದ ಕಪಿಲ್ ಸಿಬಲ್ ಅವರು ಇನ್ನೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಎತ್ತಿದು. ಏಪ್ರಿಲ್ 13ಕ್ಕೆ ಆರ್ಡರ್ ಪಾಸ್ ಮಾಡಿದ್ರೂ ಆ ಪಕ್ಷಕ್ಕೆ ಮಾಹಿತಿ ಕೊಟ್ಟಿದ್ದು ಮಾತ್ರ ಏಪ್ರಿಲ್ 29ಕ್ಕೆ ಯಾಕೆ ಅಂತ ಪ್ರಶ್ನೆ ಮಾಡಿದ್ರು. ಜೊತೆಗೆ ಎಲೆಕ್ಷನ್ ಕಮಿಷನ್ ಅಕ್ರಮಗಳ ಆತಂಕ ಇದೆ ಅಂತ ಹೇಳಿತ್ತಲ್ಲ, ಆ ಆತಂಕದ ಬಗ್ಗೆ ನಿಂಗೆ ಯಾರು ಹೇಳಿದ್ರು? ಆ ಮಾಹಿತಿಯ ಅಸಲಿ ಸೋರ್ಸ್ ಏನು ಅಂತನೂ ಅವರು ಖಾರವಾಗಿ ಪ್ರಶ್ನಿಸಿದ್ರು. ಮೂರನೇ ವಿಭಾಗ, ಸುಪ್ರೀಂ ಕೋರ್ಟ್ ತೀರ್ಪು. ಕೌಂಟಿಂಗ್ ಡೇ ತೀರಾ ಹತ್ರ ಬರ್ತಾ ಇದ್ದ ಹಾಗೆ ಸುಪ್ರೀಂ ಕೋರ್ಟ್ ಈ ಹೈ ವೋಲ್ಟೇಜ್ ಡ್ರಾಮಾವನ್ನ ಹೇಗೆ ಹ್ಯಾಂಡಲ್ ಮಾಡ್ತು ಅನ್ನೋದನ್ನ ಈಗ ನೋಡೋಣ. ಟಿಎಂಸಿಯ ವಾದವನ್ನ ಆಲಿಸಿದ ಸುಪ್ರೀಂ ಕೋರ್ಟ್ನ ವಿಶೇಷ ಪೀಠದ ನ್ಯಾಯಮೂರ್ತಿ PS ನರಸಿಂಹ ಅವರು ಒಂದು ಖಡಕ್ ಮಾತ್ವೇಳಿದ್ರು. ರಾಜ್ಯ ಸರ್ಕಾರಿ ಸೇವೆಗೆ ಸೇರಿದವರು ಅಥವಾ ಕೇಂದ್ರ ಸೇವೆಗೆ ಸೇರಿದವರು ಬೇರೆ ಬೇರೆ ನಿಷ್ಠೆ ಹೊಂದಿಲ್ತಾರೆ ಅನ್ನೋದು ಸಂಪೂರ್ಣ ತಪ್ಪು ಕಲ್ಪನೆ. ಅವರೆಲ್ಲರೂ ಮೊದಲು ಸರ್ಕಾರದ ನೌಕರರು. ದಯವಿಟ್ಟು ಅವರ ಕರ್ತವ್ಯ ಪ್ರಜ್ಞೆಗೆ ಸ್ವಲ್ಪ ಮನ್ನಣೆ ನೀಡಿ ಅಂತ ಹೇಳುವ ಮೂಲಕ ಆ ವಾದದ ತಳಹದಿಯನ್ನೇ ಸಂಪೂರ್ಣವಾಗಿ ತಳ್ಳಿಹಾಕಿದ್ರು. ಅಷ್ಟೇ ಅಲ್ಲ, ಅದೇ ಪೀಠದಲ್ಲಿದ್ದ ಮತ್ತೊಬ್ಬ ನ್ಯಾಯಮೂರ್ತಿ ಜಾಯ್ ಮಾಲ್ಯಾ ಬಾಗ್ಚಿಯವರು ಇದನ್ನ ಇನ್ನಷ್ಟು ಕ್ಲಿಯರ್ ಮಾಡಿದ್ರು. ಅವರು ಕೇಂದ್ರದ ನೌಕರರಾಗಿರ್ಲಿ ಅಥವಾ ರಾಜ್ಯದವರೇ ಆಗಿರ್ಲಿ, ಒಮ್ಮೆ ಇಲೆಕ್ಷನ್ ಡ್ಯೂಟಿಗೆ ಅಂತ ಬಂದ್ರೆ ಅವರೆಲ್ಲರೂ ಕೇವಲ ಚುನಾವಣಾ ಆಯೋಗದ ನಿಯಂತ್ರಣದಲ್ಲೇ ಇರ್ತಾರೆ ಅಂತ ಸ್ಪಷ್ಟಪಡಿಸಿದ್ರು. ಈ ಪಾಯಿಂಟ್ ನಾವೆಲ್ಲರೂ ಗಮನಿಸಲೇಬೇಕಾದ ಒಂದು ಬಹುಮುಖ್ಯವಾದ ವಿಚಾರ. 4ನೇ ವಿಭಾಗ, ಚುನಾವಣಾ ಆಯೋಗದ ಅಧಿಕಾರ. ಹಾಗಾದ್ರೆ ಭಾರತದಲ್ಲಿ ಚುನಾವಣೆಗಳನ್ನ ನಿಯಂತ್ರಿಸುವ ಸಾಂವಿಧಾನಿಕ ವ್ಯವಸ್ಥೆ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ಈ ತೀರ್ಪು ಹೇಗೆ ಎತ್ತಿ ಹಿಡೀತು ಅಂತ ನೋಡೋಣ. ಪ್ರತಿಯೊಬ್ಬ ಪ್ರಜೆಯೂ ತಿಳಿದುಕೊಳ್ಳಲೇಬೇಕಾದ ಒಂದು ಅದ್ಭುತವಾದ ಕಾನೂನು ತತ್ವ ಇಲ್ಲಿದೆ ನೋಡಿ.
ಒಮ್ಮೆ ಸರ್ಕಾರಿ ಅಧಿಕಾರಿಗಳನ್ನ ಎಲೆಕ್ಷನ್ ಡ್ಯೂಟಿಗೆ ಹಾಕಿದ್ರೆ ಮುಗೀತು. ಆ ಕ್ಷಣದಿಂದ ಅವರು ಆಡಳಿತದಲ್ಲಿರುವ ಯಾವುದೇ ರಾಜಕೀಯ ಸರ್ಕಾರಕ್ಕೂ ಸೇರಿದವರಲ್ಲ. ಅವರು ಸಂಪೂರ್ಣವಾಗಿ 100% ಸ್ವತಂತ್ರ ಚುನಾವಣಾ ಆಯೋಗದ ಅಧೀನಕ್ಕೆ ಬಂದ್ಬಿಡ್ತಾರೆ. ಚುನಾವಣೆಗಳು ನಿಷ್ಪಕ್ಷಪಾತವಾಗಿ ನಡೆಯಲಿ ಅಂತಲೇ ನಮ್ಮ ಸಂವಿಧಾನ ಮಾಡಿರುವಂತಹ ಎಕ್ಸಲೆಂಟ್ ವ್ಯವಸ್ಥೆ ಇದು. ಕೊನೆಗೇನಾಯ್ತು ಅಂತೀರಾ? ಸುಪ್ರೀಂ ಕೋರ್ಟ್ ಟಿಎಂಸಿ ಅರ್ಜಿಯನ್ನ ವಿಲೇವಾರಿ ಮಾಡಿತು. ಹಾಗೆ ಎಲೆಕ್ಷನ್ ಕಮಿಷನ್ ಕೊಟ್ಟಿದ್ದ ಆ ಏಪ್ರಿಲ್ 13ರ ಸುತ್ತೋಲೆಯನ್ನ ಅಕ್ಷರಶಃ ಮತ್ತು ಪ್ರಾಮಾಣಿಕವಾಗಿ ಅಂದ್ರೆ ಇನ್ ಲೆಟರ್ ಆ್ಯಂಡ್ ಸ್ಪಿರಿಟ್ ಕಡ್ಡಾಯವಾಗಿ ಪಾಲಿಸಲೇಬೇಕು ಅಂತ ಸ್ಟ್ರಿಕ್ಟ್ ಆಗಿ ಆದೇಶ ಕೊಟ್ಟು ಕೌಂಟಿಂಗ್ ಟೇಬಲ್ಗಳಲ್ಲಿ ಕೇಂದ್ರ ಸಿಬ್ಬಂದಿಯ ಕಡ್ಡಾಯ ನಿಯೋಜನೆ ಸರಿ ಇದೆ ಅಂತ ಆಯೋಗದ ನಿರ್ಧಾರವನ್ನ ಎತ್ತಿಹಿಡಿತು. ಸರಿ, ಈ ಇಡೀ ಪ್ರಹಸನ ನಮ್ಮ ಮುಂದೆ ಒಂದು ದೊಡ್ಡ ಪ್ರಶ್ನೆಯನ್ನ ಇಟ್ಟೋಗುತ್ತೆ. ಪ್ರಜಾಸತ್ತಾತ್ಮಕ ಸಂಸ್ಥೆಗಳನ್ನ ನಂಬುವ ನಮ್ಮ ವ್ಯವಸ್ಥೆಯಲ್ಲಿ ಇಂಥ ನಿರ್ಣಾಯಕ ಸುಪ್ರೀಂಕೋರ್ಟ್ ತೀರ್ಪುಗಳು ಆ ನಂಬಿಕೆಯನ್ನ ಎಷ್ಟು ಗಟ್ಟಿಗೊಳಿಸ್ತವೆ? ನಿಮ್ಮೆಲ್ಲರ ಮತಗಳನ್ನ ಕಾಪಾಡುವ ವ್ಯವಸ್ಥೆಗಳು ನಿಜಕ್ಕೂ ಎಷ್ಟು ಸ್ವತಂತ್ರವಾಗಿವೆ ಅಂತ ಒಂದ್ಸಲ ಯೋಚನೆ ಮಾಡಿ. ಈ ಬಗ್ಗೆ ನೀವು ಚಿಂತನೆ ಮಾಡೋದು ನಮ್ಮ ಪ್ರಜಾಪ್ರಭುತ್ವದ ಭವಿಷ್ಯಕ್ಕೆ ಬಹಳ ಮುಖ್ಯ. ನಿಜ ಕನ್ನಡ ನ್ಯೂಸ್ನ ಈ ವಿಶೇಷ ವಿಶ್ಲೇಷಣೆಯಲ್ಲಿ ನಮ್ಮ ಜೊತೆ ಇದ್ದಿದ್ದಕ್ಕೆ ಧನ್ಯವಾದಗಳು. ಮತ್ತೊಂದು ಇಂಟ್ರೆಸ್ಟಿಂಗ್ ವರದಿಯೊಂದಿಗೆ ಮತ್ತೆ ಸಿಗೋಣ.